ಮಂದಗತಿಯ ಬ್ಯಾಟಿಂಗ್ ಬೆಳ್ಳಾರ ತಂಡ. ಫೇಮಸ್ ಕಾಮೆಂಟ್ರಿ ಅಂತ ಕಿಶನ್ ಅವರು ಬಂದಿದ್ದಾರೆ. ಅವರಿಗೆ ತಂಡದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನನಗೆ ಉತ್ತಮವಾದ ಬಹುಪ್ರಶ್ನೆ ಕಂಡುಬರ್ತಾ ಇದೆ. ಇಲ್ಲಿ ಎಲ್ಲ ನಿಮ್ ಕಂಡನ ಆಡಿ ಹೋಗ್ತಾ ಇದ್ದಾರೆ. ಉತ್ತಮವಾದ ಆಟಗಾರರು ಹೊಂದಿದೆ ಬೇರೆ ಕಡೆ ಅಂತ ಒಂದು ಇಲ್ಲ ಸೂಪರ್ ಫೀಲ್ಡಿಂಗ್. ಕಲ್ಲಳ್ಳಿಯ ಪ್ರಥಮ ಸಿಕ್ಸು ಯಾರು ಹೊಡಿದ್ದು? ಹರೀಶ್. ಇವ್ರಿ ಕಲ್ಲಳ್ಳಿಯ ನಶಿಮೂರ್ತಿ. ಓಕೆ, ಹಳೆ ಆಟಗಾರ ಇವರು 2001 ಹಳೆಯ ಆಟಗಾರ ಸಿಕ್ಸು. ಹಳೆಯ ಆಟಗಾರ ಸಿಕ್ಸು. ಕಲ್ಲಳ್ಳಿ ತಂಡಕ್ಕೆ 6 ರನ್ಗಳು ಸೇರ್ಪಡೆ. 2 ರನ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 12. ಸರಾಸರಿ ಹೌದು, ರಾಹುಲ್ ದ್ರಾವಿಡ್ ಅಂತ ಹೆಸರಾಗಿದ್ದಾರೆ. ಅಲ್ಲಿ ಬ್ಯಾಟ್ ನೋಡಿದ್ರೆ ನಾನು ಹೇಳ್ಬಿಡ್ತೀನಿ, ಆ ಸಿಕ್ಸ್ ಬೇಕಾಗಿಲ್ಲ, ಅದೇ ಸ್ಟ್ರೋಕ್ ಹೇಳ್ಬಿಡ್ತೀನಿ. ದಯವಿಟ್ಟು ಅಂತರ್ಕಿರಮಣ ಅಂತಿಮ ಏನಪ್ಪ ಒಳಗೆಲ್ಲಪ್ಪ ಹೌದಾ ಜಾಸ್ತಿ ಆಯ್ತಾ? ಪ್ರೀತಿಯಲ್ಲಿ ಪರಮಾತ್ಮ ಕಣಕ್ಕಿಳಿತಾ ಇದ್ದಾರೆ. ಖಂಡಿತ ಇಲ್ಲ, ಪ್ರೀತಿಯಲ್ಲಿ ಪರಮಾತ್ಮ ಹೆಸರಂತ ಆಟಗಾರ ಅಶೋಕ. ಆಮೇಲೆ ಲವರ್ಸ್ ಬಾಯ್ ಅಂತ ಹೇಳ್ಬೋದು ಇಲ್ಲ, ಯಾಕಂದ್ರೆ ಪ್ರೀತಿಗೆ ಇಲ್ಲಿ ತೊಂದರೆ ಇಲ್ಲ. ಇವನಲ್ಲಿರೋ ಜನಕ್ಕೆ ಪ್ರೀತಿಗೆ ಇಲ್ಲಿ ತೊಂದರೆ ಇಲ್ಲ. ಲವರ್ಸ್ ಬಾಯ್ ಅಂತ ಹೇಳಿದ್ರಿಗೆ ಏನು ಹೇಳಿ ಮಾತಿಲ್ಲ. ಅಶೋಕ ನೋಡಿಲ್ಲ. 3ನೇ ವರ್ಷ ಅರ್ಚಲ್ಲಿ ತಂಡದ ಮೊತ್ತ 25. 3ನೇ ವರ್ಷ ಅರ್ಚಲ್ಲಿ ತಂಡದ ಮೊತ್ತ 25. 2 ತಂಡಕ್ಕೆ 2 ರನ್ ಮಾತ್ರ ಸಿಗ್ತಾರೆ. ಯೋಗೀಶ್ ಇದು ಯಾವ ನಿಮಿಷಕ್ಕೆ ಆಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ಇದೊಂಥರ ಅಮಾಸಿ ತಂಗಿ ಹೊಡೆದ್ರೆ ಹೊಡಿಯುತ್ತೆ, ಇನ್ನೊಂದು ಹೊಡೆಯಲ್ಲ. ಯೋಗೇಶ್ನವರು ಇದು ಒಂಥರ ಹಳೆ ಹುಲಿನೇ. ಹಳೆ ಇವರೆಲ್ಲ 21 ವರ್ಷ ಆಡ್ಕೊಂಡು ಬಂದಿರೋರು. ಅಶೋಕ್ಗೆ ರನ್ನರ್ ಆಫ್ ಅದು ಅದೆಲ್ಲ ನೋಡ್ಕೊಂಡ್ರೆ ಅಂಪೈರ್ ಅವರು ಅದೇ ತರ ಇದೇನು ಮಾಡಲ್ಲ. ಓಕೆ, ಉತ್ತಮವಾದ ಅವನ ಹೆಸರಪ್ಪ ಸೂಪರ್ ಶೇಷ. ಇಲ್ಲ ಹೊಡೆದೇ ಒಟ್ಟಿನಲ್ಲಿ ಅವನು ಬಾಲು ಹಂಗೆ ಬಂತಲ್ಲ. ಅಶೋಕ ಹೊಡೆದೇ ಬಿಟ್ಟಲ್ಲ, ಹೊಡೆದೇ ಬಿಟ್ಟೆ. ಕೆಟ್ಟ ಕಡೆಯಕರೆ ಇನ್ನೊಂದು ನಿಮಿಷ ಮಾತ್ರ ಕಾಲಾವಕಾಶ ಇದೆ ನಿಮ್ಗೆ. ಈ ಮ್ಯಾಚ್ ಆಡೋಕ್ಕಿಂತ ಮುಂಚೆ ಬರಬೇಕು. ತಿರುಗಿಸ್ತಿದ್ದಲ್ಲ. ಬರಬೇಕು, ಮುಂದಿನ ಪಂದ್ಯ ಒಂದಾಗಿದೆ. ಇಲ್ಲಿ ಬರ್ಬೇಕು, ಆಟನ ಆಡ್ತಾರೆ ನೋಡಿ. ಯಾವ್ದೇ ಅದಕ್ಕೆ ಆಟ ಕಾಲದ ಪ್ರತಿ ಸೆಕೆಂಡ್ 1000 ಹತ್ರ ಹೋಗ್ತಿರ್ತೀರಾ. ಪ್ರತಿ ಸೆಕೆಂಡ್ ದಿವ್ಸ್ರಿ, ಪ್ರತಿ ಸೆಕೆಂಡ್ ಅಮೂಲ್ಯ, ಪ್ರತಿ ಸೆಕೆಂಡ್ ಅಮೂಲ್ಯ ನಿಮ್ಗೆ. ಪ್ರತಿ ಸೆಕೆಂಡ್ 1000 ಹತ್ರ ಹೋಗ್ತಿರ್ತೀರಾ. ಪ್ರತಿ ಸೆಕೆಂಡ್ ವೇಸ್ಟ್ ಮಾಡಬೇಡಿ.
ಗೋಲಕ್ಕೆ ಅಂಪೈರನ್ನ ದಾಟಿ ಎಲ್ರಿಗೂ ಮತ್ತೊಮ್ಮೆ ದಬ್ಬಗುಂಟೆ ಪ್ರೀಮಿಯರ್ ಲೀಗ್ಗೆ ಶುಭಾಶಯವನ್ನ ಕೊಡ್ತಾ 46 ಟಾರ್ಗೆಟ್ ಅನ್ನು ಎತ್ಕೊಂಡು ಮೊದಲ ತರವಲ್ಲದ ಎಸೆತದ ಮೂಲಕ ಹೇಯ್ ಅಲ್ಲ ಯಾ ಮಾರ್ಬಿಟ್ಟಿದ್ರಲ್ಲ ಹೇಯ್ ನಡಿ ಸುಮ್ಮನೆ ನೀನು ಕಳೆದಿದ್ದೆ ಚೇಂಜ್ ಮಾಡಿ